ಶ್ರೀರಾಮ್. ಆತ್ಮೀಯ ಬಂಧುಗಳೇ, ಎಲ್ಲ ಹಿಂದೂಗಳಿಗೆ ವಿಜಯದಶಮಿಯ ಶುಭಾಶಯಗಳನ್ನ ಶ್ರೀರಾಮ್ ಸೇನೆ ಸಂಘಟನೆಯ ಮೂಲಕ ತಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಆ ಮಹಾತಾಯಿ ದೇವಿ ಎಲ್ಲ ಹಿಂದೂಗಳಿಗೂ ಕೂಡ ಆಯುಷ್ಯ, ಆರೋಗ್ಯ, ಧನ, ಸಂಪತ್ತು, ದೇಶ ಮತ್ತು ಧರ್ಮ ರಕ್ಷಣೆಗೆ ನಮಗೆ ಶಕ್ತಿ ನೀಡಲಿ ಅಂತ ಅನ್ನುವಂತಹದ್ದು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವತ್ತು ಆಯುಧ ಪೂಜೆ ಸಾವಿರಾರು ವರ್ಷದಿಂದ ನಿರಂತರವಾಗಿ ಹಿಂದೂ ಸಮಾಜದಲ್ಲಿ ಆಯುಧ ಪೂಜೆ ಅನ್ನುವಂಥದ್ದು ಮನೆ ಮನೆಯಲ್ಲಿ, ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಕಡೆಗೂ ಆಚರಣೆ ಮಾಡ್ತಾ ಬಂದಂತ ಒಂದು ಸಂಪ್ರದಾಯ. ಇವತ್ತು ಆಯುಧ ಪೂಜೆಯ ಕಲ್ಪನೆ ವ್ಯತಿರಿಕ್ತವಾಗ್ತಾ ಇದೆ. ಆಯುಧ ಪೂಜೆ ಅಂತಂದ್ರೆ ವಾಹನಗಳನ್ನ ಮತ್ತು ಬೇರೆ ಬೇರೆ ರೀತಿಯ ಪುಸ್ತಕ ಅಥವಾ ಈ ರೀತಿ ಸ್ಕೂಟರು, ಸ್ಪಾನರ್ಗಳು, ಇದು ಆಯುಧಗಳ ಒಂದು ವಿಕೃತ ರೂಪವನ್ನ ಪಡಿತಾ ಇದೆ. ಆಯುಧ ಅಂತಂದ್ರೆ ತಲವಾರ್, ಕತ್ತಿ, ಬರ್ಚಿ, ಕೊಡ್ಲಿ, ಕುರುಪಿ, ಇದು ಆಯುಧಗಳು. ಇದನ್ನೇ ಪೂಜೆ ಮಾಡಬೇಕು. ಇದರ ವ್ಯತಿರಿಕ್ತವಾದಂತಹ ಆ ವಾಹನಗಳನ್ನ ಪೂಜೆ ಮಾಡುವಂತಹದ್ದು ಇವತ್ತಿನ ದಿನ ಅಲ್ಲ. ಸೊ ಬೇರೆ ದಿನ ಮಾಡ್ಕೊಳ್ಬಹುದು. ಸೊ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸುರಕ್ಷತೆಗೋಸ್ಕರ, ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಮನೆ ಮನೆಯಲ್ಲಿ ಆಯುಧ ಇಡ್ಲೇಬೇಕಾಗಿದೆ. ಗೋಹತ್ಯೆ ನಿರಂತರವಾಗಿ ನಡೀತಾ ಇದೆ. ಹಿಂದೂ ಹೆಣ್ಮಕ್ಕಳ ಅಪಹರಣ, ಲವ್ ಜಿಹಾದ್ ಹೆಸರಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ಮತಾಂತರ ಅನ್ನುವಂತಹ ಒಂದು ದೊಡ್ಡ ಜಾಲ, ವಿಷಜಾಲ ಇಡೀ ದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ. ಸೊ ನಮ್ಮ ಹಿಂದೂ ಹಬ್ಬಗಳ ಶೋಭಾಯಾತ್ರೆಗಳಲ್ಲಿ ಅವಹೇಳನಕಾರಿ ಅಪಮಾನವನ್ನು ಮಾಡುವಂತಹ ಪ್ರಕ್ರಿಯೆ ಇಸ್ಲಾಮಿನಿಂದ ನಡೀತಾ ಇದೆ. ಸೊ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡುವಂತಹದ್ದು ಇವತ್ತು ನಾವು ಸಿದ್ಧ ಆಗಲೇಬೇಕಾಗಿದೆ. ಸೊ ಹಾಗಾಗಿ ಆಯುಧ ಪೂಜೆ ಅನ್ನುವಂತಹದ್ದು ಇದೇನೋ ಒಂದು ಫ್ಯಾಷನ್ ಶೋ ಪೂಜೆ ಅಲ್ಲ, ಇದು ಆರಾಧನೆ. ಒಂದು ಇದನ್ನು ವಾಸ್ತವಿಕವಾದಂತಹ ದುಷ್ಟರನ್ನ ನಾಶ ಮಾಡಿ ಶಿಷ್ಟರ ರಕ್ಷಣೆ ಮಾಡುವಂತಹ ಇವತ್ತಿನ ದಿನ ನಾವೆಲ್ಲರೂ ಸಂಕಲ್ಪ ತೊಡಬೇಕಾಗಿದೆ. ದೇಶ ಧರ್ಮದ ರಕ್ಷಣೆಗೋಸ್ಕರ ಆಯುಧ ಪೂಜೆ ಎಲ್ಲರಿಗೂ ಕೂಡ ಶುಭವಾಗಲಿ. ನಾವೆಲ್ಲರೂ ಧೈರ್ಯದಿಂದ, ಶೌರ್ಯದಿಂದ, ಕ್ಷಾತ್ರತ್ವದಿಂದ ಈ ದೇಶ ಧರ್ಮವನ್ನು ಉಳಿಸೋಗೋಸ್ಕರ ಒಗ್ಗಟ್ಟಾಗೋಣ ಅಂತನ್ನುವಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.